ಬಹುತೇಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಆದ್ರೆ ರಾತ್ರಿ 2 ಗಂಟೆ 3 ಗಂಟೆ ಸಮಯದಲ್ಲಿ ಪಾಪ ಏನು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು, ಪಾಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಗ್ಧ ಜನತೆಗೆ ಏನು 5,000 ರೂಪಾಯಿ ಕೂಪನ್ ಕಾರ್ಡ್ಗಳಂತಕ್ಕಂಥದ್ದನ್ನು ಸೃಷ್ಟಿ ಮಾಡಿ ಮತ ಹಾಕ್ಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಮುಗ್ಧ ಜನತೆಗೆ ದಾರಿ ತಪ್ಪಿಸಿ ಅವತ್ತೇನು ನಿಖಿಲ್ ಕುಮಾರಸ್ವಾಮಿಯ ಒಂದು ಸೋಲಿಗೆ ಸುಮಾರು 11 ವಿಧಾನಸಭಾ ಕ್ಷೇತ್ರದಲ್ಲಿ ಕುಣಿಗಲ್ಲು, ಆರ್ ನಗರ, ಮಾಗಡಿ ಎಲ್ಲ ಕಡೆ ಬಹುತೇಕ ಕಾರ್ಡ್ಗಳನ್ನ ಯೂಸ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ನಮ್ಮ ಯುವಕ ಮಿತ್ರರು ಕಳಿಸ್ತಾ ಇರ್ತಾರೆ ನನಗೆ ವಿಡಿಯೋಗಳನ್ನ. ಗೌರವಾನ್ವಿತ ರಾಮನಗರದ ಶಾಸಕರು 5,000 ರೂಪಾಯಿ ಕೂಪನ್ ಕಾರ್ಡು, ನಾನೇನಾದ್ರೂ ಶಾಸಕರಾಗಿ ಆಯ್ಕೆ ಆದ್ರೆ ಮಾಳೆ ದಿನಾನೇ ನೀವು ರೇಷನ್ ಗೀಷನ್ ಎಲ್ಲ ನಿಮ್ಮ ಮನೆಗೆ ತಗೊಂಬಂದು ಇಟ್ಕೋಬಹುದು ಸಾಮಾನ, ದಯಮಾಡಿ ನನಗೆ ಓಟ್ ಹಾಕಿ ಅಂತ ಹೇಳಿದ್ರು. ಈಗಲೂ ಹಳ್ಳಿಗಳಿಗೆ ಹೋದ್ರೆ ಪಾಪ ಮುಗ್ಧ ಜನತೆ 5,000 ರೂಪಾಯಿ ಕೂಪನ್ ಗಾಡಿಗೆ ನಾನು ಎಲ್ಲರೂ ಅಂತ ಹೇಳೋದಿಲ್ಲ ದಯಮಾಡಿ. ಯಾಕೆಂದ್ರೆ 76,000 ಜನ ಪುಣ್ಯಾತ್ಮರು ನನಗೆ ಮತ ನೀಡಿದರು, ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನಂತೂ ಟೆಕ್ನಿಕಲಿ ಸೋತಿರ್ಬೋದು, ಆದ್ರೆ ನಾನು ಹೃದಯ ಗೆದ್ದಿದ್ದೀನಿ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಅವಕಾಶಗಳು ಬರ್ತದೆ, ಆ ಪುಣ್ಯಾತ್ಮರಿಗೆ ಕೇಳ್ತಾರೆ ಪಾಪ ಹಳ್ಳಿ ಜನ, ಎಲ್ಲಪ್ಪ ನಿನ್ ನಂಬಿ 5,000 ಟೋಕನ್ ಓಟ್ ಹಾಕ್ಬಿಟ್ವು, ಇನ್ನೂ ನಮ್ಗೆ ಕೊಡ್ಲಿಲ್ವಲ್ಲಪ್ಪ, ರೇಷನ್ ಬರ್ಲಿಲ್ಲ, ಇದೇನೋ QR ಕೋಡ್ ಅದೇ ಇನ್ನೊಂದದೇ, ಉದ್ದಿದ್ರೆ ರೇಷನ್ ಬರ್ತದೆ, ಅಕ್ಕಿ ಬರ್ತದೆ, ಸಾಮಾನ್ ಬರ್ತದೆ, ಸಕ್ಕರೆ ಬರ್ತದೆ ಅಂತ ಎಲ್ಲ ಹೇಳ್ದಲ್ಲ ಮರ, ಏನಾಯ್ತು ಅಂತ ಕೇಳ್ತಾರೆ ಹಳ್ಳಿ ಜನ. ಈ ರೀತಿ ಕಾಂಗ್ರೆಸ್ ಪಕ್ಷದವರು ಅವರ ಸಂಸ್ಕೃತಿ ಏನದು ಕುಕ್ಕರ್ ಕೊಡೋದು, ನಮ್ಮಲ್ಲಿ ಒಬ್ಬ ಮಹಾನುಭಾವ ತವಾ ಕೊಟ್ಟ, ಈಗ ಮೊನ್ನೆ ನಮ್ಮ ಪಕ್ಷದ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರುಗಳೇ ಹಿಡ್ಕೊಂಡ್ರು. ಇಲ್ಲಿ ಚುನಾವಣಾ ಆಯೋಗ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲ ತಟಸ್ಥವಾಗಿ ಕುತ್ಕೊಂಡವ್ರೆ. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಜನತಾದಳ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಅವ್ರ ಪರವಾಗಿ. ಇಂಥ ಪರಿಸ್ಥಿತಿ ಇವತ್ತು ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಏನೀಗ 3,700 ಅದೇನೋ ಚೂಡಿದಾರೋ ಹೆಣ್ಮಕ್ಳದು ಸೀರೆನೋ ಜಪ್ತಿ ಮಾಡಿದ್ರು. ಒಂದಿನ ನಾನೇ ಹೋಗಿ ಮಾಡೇ ದಿನ ಪ್ರೆಸ್ ಮೀಟ್ ಮಾಡಿದೆ. ಈ ರೀತಿ ದಿನೇ ದಿನೇ ಬರೀ ಇವರು ಸಂಸ್ಕೃತಿಗಳು, ಕುಕ್ಕರು, ತವಾ, ಸೀರೆ, ಎಷ್ಟು ದಿನ ಈ ರೀತಿ ಜನಗಳಿಗೆ ಮೋಸ ಮಾಡ್ತೀರಿ, ಎಷ್ಟು ಜನ ಈ ಮುಕ್ತ ಜನತೆಗೆ ಮೋಸ ಮಾಡ್ತೀರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ.